ಇದೇ ಜಾಗ ಅಲ್ವಾ? ಇದೆ ಸರ್. ರಾಜಲಕ್ಷ್ಮಿ, ನಿಮ್ಮ ತಾತ ನಿನ್ನ ಮೇಲೆ ತುಂಬಾನೇ ಕನಸು ಕಟ್ಕೊಂಡಿದ್ದಾರೆ, ಹುಷಾರು. ಆಯ್ತು ದೇವ ಸರ್. ಹೌದು, ಯಾವ ಕಂಪ್ನಿ ಅಂದೆ? ಇನ್ಫೋಟೆಕ್ ಕಂಪನಿ ಸರ್. ಹಾಂ ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಡಿ ತಾತ. ಸರಿ ನಡಿಯಮ್ಮ, ಇಳಿ. ದೇವ್ರೆ, ಇವ್ರುಗಳು ಮತ್ತೆ ಭಾವನ್ ಕಣ್ಗೆ ಬೀಳ್ಬಾರ್ದು. ಈ ಕೆಲಸ ಅವ್ರಿಗೆ ಸಿಕ್ಕಿ ನಮ್ಮ ಭಾವನ ಅವಶ್ಯಕತೆ ಅವ್ರಿಗೆ ಬರ್ದಿರೋ ಹಾಗೆ ನೋಡ್ಕೋ ದೇವ್ರೆ. ಏನು ಯೋಚನೆ ಮಾಡ್ತಾ ಇದೆಯಾ ವೈದೇಹಿ? ಏನೂ ಇಲ್ಲ ಭಾವ, ರಾಜಲಕ್ಷ್ಮಿಗೆ ಒಳ್ಳೆ ಕೆಲಸ ಸಿಗಬೇಕು, ಸಂತೋಷವಾಗಿರ್ಬೇಕು ಅಂತ ಬೇಡ್ಕೋತಾ ಇದ್ದೆ. ರಾಜವಂಶದಲ್ಲಿ ಹುಟ್ಟಿದ್ರೊಂದು ಮಾತ್ರಕ್ಕೆ ರಾಜ ಆಗೋಗಲ್ಲ ವೈದೇಹಿ. ತನ್ನನ್ನೇ ನಂಬ್ಕೊಂಡಿರೋ ಪ್ರತಿಯೊಬ್ಬರನ್ನು ಕಾಪಾಡ್ಕೊಳ್ಳೋನೆ ನಿಜವಾದ ರಾಜ. ಅಷ್ಟಕ್ಕೆ ಅವಳನ್ನ ಇಷ್ಟೆಲ್ಲ ಓದಿಸಿ ಕೆಲಸದ ವಿಚಾರದಲ್ಲಿ ನಾನೇ ಸಹಾಯ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳು? ಅವಳಿಗೆ ಈ ಕೆಲಸ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವುದೋ ಒಂದು ಕೆಲಸ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಆ ಪರಿಸ್ಥಿತಿ ಬರಬಾರ್ದು ಅಂತಾನೆ ಬೇಡ್ಕೋತಾ ಇದ್ದೀನಿ ಭಾವ. ನನಗೆ ಬಂದಿರೋ ಕನಸಿನ ಪ್ರಕಾರ ನಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ನೋಡ್ತಿರೋರು ಈ ಅಮಾಯಕರನ್ನ ಎಲ್ಲಿ ಆಯುಧದ ಥರ ಬಳಸ್ಕೋತಾರೋ ಅಂತ ಭಯ ಪಡ್ತಾ ಇದ್ದೀನಿ ಭಾವ. ಇಲ್ಲ ಅಂದಿದ್ರೆ ನಾನು ಯಾಕೆ ಇವ್ರನ್ನ ದೂರ ಮಾಡ್ತಿದ್ದೆ? ಏನೋ ಎಲ್ಲ ರೆಡಿನಾ? ಎಲ್ಲ ರೆಡಿ ಸರ್. ನಾನು ಹೇಗಿದ್ದೀನೋ? ಸಖತ್ತಾಗಿರ ಸರ್. ಅಲ್ಲ, ನನ್ನ ಗುರುತು ಹಿಡಿತಾರೆ ಅಂತ್ಯಾ? ಸೂಟ್ ಹಾಕೊಂಡು ಕನ್ನಡಕ ಹಾಕೊಂಡ್ಬಿಟ್ರೆ ಮುಖ ಬದಲಾಗೋಗತ್ತಾ? ಮುಖ ಅದೇ ತಾನೆ. ಹಾಗಾದ್ರೆ ಅದನ್ನೂ ಚೇಂಜ್ ಮಾಡೋಣ. ಅದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ನೋಡು, ಅವ್ರು ಬರೋ ಟೈಮ್ ಆಯಿತು. ಓಕೆ ಸರ್. ತಗೊಂಡು ಹೋಗು. ಇದೇ ತಾತ ಅಡ್ರೆಸ್ಸು. ಸರ್, ಅವ್ರು ಬಂದಿದ್ದಾರೆ. ಜೊತೆಗೆ ಯಾರು ಬಂದಿದ್ದಾರೆ? ಅವ್ರ ತಾತನೂ ಬಂದಿದ್ದಾರೆ. ತಾತ ಯಾಕೆ ಬರಬೇಕಿತ್ತು? ಸರಿ, ನಾನು ಹೇಳಿದ ನೆನಪಿದೆ ಅಲ್ವಾ? ಹೋಗಿ ಅವ್ರನ್ನ ರಿಸೀವ್ ಮಾಡಿ. ಓಕೆ ಸರ್. ಏನಮ್ಮ ಇದು ಆಫೀಸಾ? ಇದು ನೋಡ್ತಾ ಇದ್ರೆ ಬಂಗ್ಲೆ ಥರ ಕಾಣಿಸ್ತಿದೆ. ಫೋನಲ್ಲಿ ಹೇಳಿದ್ರಲ್ಲ ತಾತ, ಆಫೀಸಲ್ಲಿ ಕೆಲಸ ನಡೀತಿದೆ, ಇಂಟರ್ವ್ಯೂ ಗೆಸ್ಟ್ ಹೌಸಲ್ಲಿ ನಡೀತಿದೆ ಅಂತ. ಹೌದಾ? ಫೋನಲ್ಲಿ ಹೇಳಿದ್ದಕ್ಕೂ ಇಲ್ಲಿರೋದಕ್ಕೂ ವ್ಯತ್ಯಾಸ ನೋಡಿ ಕೇಳಿದೆ. ಆದರೆ ಯಾರೂ ಕಾಣ್ತಿಲ್ವಲ್ಲ? ಇಂಟರ್ವ್ಯೂಗೆ ಬಂದಿರೋದು ನೀವೇನಾ? ಹೌದಣ್ಣ. ಸಾರ್ ನಿಮಗೆ ವೇಟ್ ಮಾಡ್ತಾರೆ, ಬನ್ನಿ ಬನ್ನಿ. ಸರ್, ಅವ್ರು ಬಂದರು. ಕೂತ್ಕೊಳ್ಳೋಕೆ ಕೇಳಿದ್ರಲ್ಲಮ್ಮ, ಕೂತ್ಕೊಳ್ಳಿ. ರಾಜಲಕ್ಷ್ಮಿ ಸರ್, ಇಂಟರ್ವ್ಯೂ ಇದೆ ಬನ್ನಿ ಅಂದರು. ಫೋನಲ್ಲಿ ಮಾತಾಡಿದ್ರಲ್ಲ. ರಾಜಲಕ್ಷ್ಮಿ, ನಿಂಗೆ ವೆಯ್ಟ್ ಮಾಡ್ತಾ ಇದ್ದೆ. ಇಂಟರ್ವ್ಯೂಗೆ ಬಂದವರೆಲ್ಲ ಹೊಟ್ಟೋಗಿದ್ದಾರೆ. ನಾನು ಹೊಟ್ಟೋಗೋಣ ಅಂತಿದ್ದೆ, ಅಷ್ಟರಲ್ಲಿ ಬಂದೆ. ಯಾಕೋ ಲೇಟ್ ಆಯ್ತಲ್ಲ. ಸಾರಿ ಸರ್, ಆಟೋ ಸಿಗಲಿಲ್ಲ. ಅಷ್ಟರಲ್ಲಿ ಗೊತ್ತಿರೋ ಡ್ರಾಪ್ ಮಾಡಿದ್ರು. ಓಕೆ. ಹೌದು,
ಇಷ್ಟಕ್ಕೂ ನೀನನ್ನು ಯಾಕೆ ಇಂಟರ್ವ್ಯೂ ಕರೆದಿದ್ದೀನಿ ಅಂತ ಗೊತ್ತಾಯ್ತಲ್ವಾ? ಸರ್, ಅದೇ ಹೇಳಿದ್ನಲ್ಲ, ನೀನು ಟಾಪರ್ ಆಗಿರೋದಕ್ಕೆ. ಮಾರ್ಕ್ಸ್ ಚೆನ್ನಾಗಿ ತಗೊಂಡು ಡಲ್ ಆಗಿದ್ರೆ ಹೇಗೆ ರಾಜಲಕ್ಷ್ಮಿ? ಖುಷಿಯಾಗಿರ್ಬೇಕು. ಹಳ್ಳಿಯಲ್ಲಿ ಬೆಳೆದ ಹುಡುಗಿ ಅಲ್ವಾ, ಸ್ವಲ್ಪ ಸಂಕೋಚ ಇರುತ್ತೆ. ಸಿಟಿಗೆ ಬಂದಮೇಲೆ ಎಲ್ಲ ಬಿಡಬೇಕು ತಾತ, ಇಲ್ಲ ಅಂದರೆ ಕೆಲಸ ನಡೆಯಲ್ಲ. ಸರ್, ಜ್ಯೂಸ್. ಜ್ಯೂಸ್ ತಗೊಳ್ಳಿ. ಈಗ ಇದೆಲ್ಲ ಯಾಕೆ? ಇಂಟರ್ವ್ಯೂ ಬೇಗ ಮಾಡಿಬಿಟ್ರೆ ನಾವು ಊರಿಗೆ ಹೋಗ್ತೀವಿ. ಬಂದಿರೋದು ಹೊರಟೋಗಕ್ಕ? ಈ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿ ಇಲ್ಲೇ ಜಾಬ್ ಮಾಡಬೇಕಲ್ವಾ? ಇಂಟರ್ವ್ಯೂ ನಿಧಾನಕ್ಕೆ ಮಾಡ್ಬೋದು. ಬಿಸಿಲಲ್ಲಿ ಬಂದಿದ್ದೀರಾ, ಜ್ಯೂಸ್ ತಗೊಳ್ಳಿ. ತಗೊಳಮ್ಮ. ಕುಡೀರಿ. ತಗೋ. ತಗೊಳಮ್ಮ. ಸರ್, ಇದಕ್ಕೂ ಮುಂಚೆ ನಿಮ್ಮ ವಾಯ್ಸ್ ಎಲ್ಲೋ ಕೇಳಿರೋ ಹಾಗಿದೆ. ಅದೇ ಫೋನಲ್ಲಿ ಮಾತಾಡಿದ್ನಲ್ಲ. ಫೋನಲ್ಲ ಸರ್, ಹೊರಗಡೆ ಎಲ್ಲೋ. ಈಗಿಲ್ಲಿ ಕೇಳಿಸ್ಕೊಂಡಿಯಲ್ಲ, ಮೊದಲು ಜ್ಯೂಸ್ ಕುಡಿ, ಸುಸ್ತಾಗಿರುತ್ತೆ. ಹಲೋ. ಹಲೋ ಸರ್, ಹಾಸ್ಪಿಟ್ಲಿಂದ ಬರ್ತೀರಾ ಇಲ್ವಾ ಸರ್? ಹಾಂ, ಬರ್ತಾ ಇದ್ದೀವಿ. ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀವಿ. ಓಕೆ ಸರ್. ಹಾಂ. ಹಾಸ್ಪಿಟಲ್ನಿಂದನಾ ಬಾವಾ? ಹೌದು. ರಾಜಲಕ್ಷ್ಮಿನ ಡ್ರಾಪ್ ಮಾಡೋಕ್ಕೆ ಹೋಗಿ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಬರ್ತಾ ಇದ್ದೀವಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡ್ರು. ಹೋಗ್ಲಿ ಬಿಡು ಬಾವಾ, ಸಹಾಯ ಮಾಡಿದ್ಯಲ್ಲ. ಆ ಹುಡುಗಿ ಕೆಲಸ ಸಿಕ್ಕಿ ಇನ್ಯಾರ ಸಹಾಯನೂ ಇಲ್ಲದೆ ತನ್ನ ಕಾಲ ಮೇಲೆ ತಾನು ನಿಲ್ಲೋ ಹಾಗಾದರೆ ಅಷ್ಟೇ ಸಾಕು. ಬುದ್ಧಿವಂತೆ ಅಲ್ವಾ, ನಿಂತ್ಕೊತಳ್ಬಿಡು. ಇನ್ಫೋಟೆಕ್ ಕಂಪ್ನಿಯಿಂದ ಇಂಟರ್ವ್ಯೂ ಕರೆದಿದ್ದಾರೆ ಅಂದರೆ ಮಾಮೂಲಿ ವಿಚಾರ ಅಲ್ಲ. ನೀವೇನಿಲ್ಲಿ? ಸ್ವಾಮಿ, ನನ್ನ ಮೊಮ್ಮಗಳಿಗೆ ಯಾವುದೋ ಕಂಪ್ನಿಯಿಂದ ಫೋನ್ ಬಂದಿತ್ತು, ಅಲ್ಲಿಗೆ ಹೋಗಕ್ಕೆ ಆಟೋ ಕಾಯ್ತಿದ್ದೀವಿ. ಇಂಟರ್ವ್ಯೂನ ಎಲ್ಲಿ? ಇನ್ಫೋಟೆಕ್ ಕಂಪನಿ ಇಲ್ಲೇ ಹತ್ರದಲ್ಲೇ ಇದೆ. ಕಾಲೇಜಿಂದ ಮೆರಿಟ್ ಲಿಸ್ಟ್ ತಗೊಂಡ್ರಂತೆ. ಏನ್ ಯೋಚನೆ ಮಾಡ್ತಿದ್ಯಾ ಬಾವಾ? ಏನಿಲ್ಲ, ರಾಜಲಕ್ಷ್ಮಿ ಹೇಳಿದ ಕಂಪ್ನಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಒಳ್ಳೆ ಕಂಪನಿನೇ ಅಂದೆ ಅಲ್ವಾ, ಮತ್ತ್ಯಾಕೆ ಯೋಚನೆ ಮಾಡ್ತಿದ್ಯಾ? ಅವರು ಮತ್ತೆ ನಿನ್ ತಂಟೆಗೆ ಬರ್ದೇ ಹೋದ್ರೆ ಅಷ್ಟೇ ಸಾಕು ಬಾವಾ. ಇಂಟರ್ವ್ಯೂ ಮಾಡ್ತೀನಿ ಬಾ. ಇಂಟರ್ವ್ಯೂ ಇಲ್ಲೇ ಅಲ್ವಾ ಸರ್? ನೋ, ಇಂಟರ್ವ್ಯೂ ಒಳಗಡೆ. ನಿಮ್ಮ ತಾತನ್ನೇನು ನೋಡ್ತೀಯಾ? ನಾಳೆಯಿಂದ ಆಫೀಸ್ಗೂ ನಿಮ್ಮ ತಾತನ ಕರ್ಕೊಂಡ್ಬರ್ತೀಯಾ? ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಡಬೇಕು, ಅದಾಗೋದು ಒಳಗಡೆ ಮಾತ್ರ. ನೀನು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀಯೋ, ಪ್ಯಾಕೇಜ್ ಅದು ಸ್ಯಾಲ್ರಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಓಕೆ ಅಮ್ಮ, ಸಾಹೇಬ್ರೇನೋ ಹೇಳ್ತಿದ್ದಾರಲ್ಲಮ್ಮ, ಹೋಗಮ್ಮ. ಬಾ ಬಾ.
ಸರ್ ಇಂಟರ್ವ್ಯೂ ಅಂದ್ರೆ ಇದೊಳ್ಳೆ ಬೆಡ್ರೂಮ್ ತರ ಇದೆ. ಡೋರ್ ಲಾಕ್ ಮಾಡ್ತಿದ್ದೀರಾ? ಡೋರ್ ತೆಗೀರಿ. ತಾತ ತಾತ ಬೇಡಿ ನನ್ನ. ಸರಿ, ಶಾಸ್ತ್ರಕ್ಕೆ ಅಂತ ತಾತ 3 ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳು. ದೇವಾಂಶ್ಗೂ ನಿನ್ಗೂ ಏನ್ ಸಂಬಂಧ? ದೇವಾ ಸರ್ ದೇವ್ರು. ಜೀವನ ಕೊಟ್ಟು ದೇವ್ರ? ನೀನ್ ನಿನ್ ಜೀವನನ ಸಮರ್ಪಿಸಿರೋ ದೇವ್ರ? ದೇವಾ ಸರ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಕಣ್ಣ ಹೋಗುತ್ತೆ. ಅವರು ನನಗೆ ಜೀವನ ಕೊಟ್ಟಿರೋ ದೇವ್ರು. ಹಾಗಾದ್ರೆ ವೈದೇಹಿ ಯಾಕೆ ಆ ಒಡವೆ ನಿನಗೆ ಕೊಟ್ಲು? ಯಾವ ಒಡವೆ? ನನ್ನ ಬಿಟ್ಬಿಡಿ ನನ್ನ. ಬಿಟ್ಬಿಡಿ ನನ್ನ. ದಯವಿಟ್ಟು ಬಿಟ್ಬಿಡಿ ನನ್ನ. ಏನಪ್ಪ ಇನ್ನೂ ಎಷ್ಟೊತ್ತಾಗುತ್ತೆ? ಇವಾಗ ತಾನು ಹೋಗಿದ್ದಾರೆ, ಸ್ವಲ್ಪ ತಾಗತ್ತ ಇರಿ ತಾತ. ಬೇಕಾದ್ರೆ ಒಂದು ರೌಂಡ್ ಆಚೆ ಹೋಗ್ಬಿಟ್ಟು ಬನ್ನಿ. ಇಲ್ಲಪ್ಪ, ನನ್ನ ಮೊಮ್ಮಗಳನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ರಾಜಲಕ್ಷ್ಮಿ ಎಲ್ಲೋ ಚೌರೆ ಎಲ್ಲಿದ್ದಾಳು ಅವಳು? ಚೌರೆ ಎಲ್ಲ ರಾಜಲಕ್ಷ್ಮಿ ನಂಗೆ ಗೊತ್ತಿಲ್ಲ. ಅಲ್ಲಿ ಆ ರೂಮಲ್ಲಿ ಇದ್ದಾರೆ ಸರ್, ಆ ರೂಮಲ್ಲಿ ಇದ್ದಾರೆ. ರಾಜಲಕ್ಷ್ಮಿ ಅಮ್ಮ. ರಾಜಲಕ್ಷ್ಮಿ 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 ಅಮ್ಮ, ರಾಜಲಕ್ಷ್ಮಿ ಅಮ್ಮ. ರಾಜಲಕ್ಷ್ಮಿ ಏಯ್ ತೆಗ್ಯೋ ಬಾಗ್ಲು. ಆ ಹುಡುಗಿಗೆ ಏನಾದ್ರೂ ಆಯ್ತು ಅಂದ್ರೆ ನೀನ್ ಇಲ್ಲೇ ಸಾಯಿಸ್ಬಿಡ್ತೀನಿ. ದೇವಾಂಶ್ ವಾಯ್ಸ್. ಏಯ್ ತೆಗ್ಯೋ ಬಾಗ್ಲು. ದೇವಾಂಶ್ ಇಲ್ಲಿಗೆ ಹೇಗೆ ಬಂದ? ರಾಜಲಕ್ಷ್ಮಿ ರಾಜಲಕ್ಷ್ಮಿ ಅವಳಿಗೇನು ಮಾಡಬೇಡಪ್ಪ, ದಯವಿಟ್ಟು ಅವಳಿಗೇನು ಮಾಡಬೇಡ. ರಾಜಲಕ್ಷ್ಮಿ ಇವಾಗ ದೇವಾಂಶ್ ಕೆಲ್ಸಿಗೆ ಹಾಕೊಂಡ್ರೆ ಅಷ್ಟೇ, ಹೇಗೆ ತಪ್ಪಿಸ್ಕೊಳ್ಳೋದು? ಏಯ್ ತೆಗ್ಯೋ ಬಾಗ್ಲು. ಏಯ್ ತೆಗ್ಯೋ ಬಾಗ್ಲು. ಮರ್ಯಾದೆಯಿಂದ ಬಾಗ್ಲು ತೆಗೆದ್ರೆ ಕ್ಷಮಿಸಿ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ನಿನ್ನ ಪರಿಣಾಮ ನೆಟ್ಗಿರಲ್ಲ. ತೆಗ್ಯೋ. ರಾಜಲಕ್ಷ್ಮಿ ಬಾವಾ, ಚಿಲ್ಕ ಹೊಡೆದು ಹಾಕು ಬಾವಾ. ದೇವಾಂಶ್ ಅವರೇ, ಅಮ್ಮ ಅಮ್ಮ. ಯಾರೋ ನೀನು? ಯಾರೋ ನೀನು? ರಾಜಲಕ್ಷ್ಮಿ ಅಮ್ಮ, ರಾಜಲಕ್ಷ್ಮಿ ರಾಜಲಕ್ಷ್ಮಿ ಎದ್ದೇಳಮ್ಮ. ರಾಜಲಕ್ಷ್ಮಿ ಎದ್ದೇಳಮ್ಮ. ರಾಜಲಕ್ಷ್ಮಿ ಏಯ್ ನಿಂತ್ಕೊಳ್ಳೋ. ಬಾವಾ ಬಾವಾ, ಅವ್ನ್ ವಿಷಯ ಬಿಡು, ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ರಾಜಲಕ್ಷ್ಮಿ ಅಮ್ಮ. ರಾಜಲಕ್ಷ್ಮಿ 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 ಎದ್ದೇಳಮ್ಮ.
ಏನಾಯ್ತಮ್ಮ? ರಾಜಲಕ್ಷ್ಮಿ, ಏನಾಯ್ತು ನನಗೆ? ನನ್ನ ಇಂಟರ್ವ್ಯೂಗೆ ಏನಾಯ್ತು? ಇನ್ನೆಲ್ಲಿ ಇಂಟರ್ವ್ಯೂ ಅಮ್ಮ? ಆ ಪಾಪಿ ನಿನಗೆ ಮೋಸ ಮಾಡಕ್ ಬಂದಿದ್ದ. ಸಮಯಕ್ಕೆ ಸರಿಯಾಗಿ ದೇವಾಂಶ್ ಅವರು ಬಂದಿದ್ದಕ್ಕೆ ನೀ ನನ್ನ ಪಾಲಿಗೆ ಉಳ್ಕೊಂಡೆ ಅಮ್ಮ. ಅದಕ್ಕೆ ದೇವಾಂಶ್ ಅವರೇ, ನಮ್ಮ ಹಳ್ಳಿ ಜನ ಈ ಥರ ಪೇಟೆಗೆ ಬರೋಕ್ಕೆ ಹೆದರ್ತಾರೆ. ರಾಜಣ್ಣ, ನೀವಿನ್ ಹೆದರ್ಕೋಬೇಕಾದಿಲ್ಲ. ಅಷ್ಟಕ್ಕೂ ರಾಜಲಕ್ಷ್ಮಿಗೆ ಏನೂ ಆಗಿಲ್ಲ ಅಲ್ವಾ? ಇನ್ಮೇಲೆ ನಮ್ಮ ರಾಜಲಕ್ಷ್ಮಿ ಇನ್ಯಾವ ಇಂಟರ್ವ್ಯೂಗೂ ಹೋಗ್ಬೇಕಾದಿಲ್ಲ. ನಮ್ಮ ಕಂಪ್ನಿಲೇ ರಾಜಲಕ್ಷ್ಮಿನ ಅಪಾಯಿಂಟ್ ಮಾಡ್ಕೋತಾ ಇದ್ದೀನಿ. ಇವ್ರನ್ನ ಭಾವನಿಂದ ಎಷ್ಟು ದೂರ ಇಡಬೇಕು ಅನ್ಕೋತಾ ಇದ್ದೀನೋ ಅಷ್ಟೇ ಹತ್ರ ಆಗ್ತಿದ್ದಾರೆ. ದೇವ್ರೆ, ಯಾಕೆ ಹೀಗೆ ಮಾಡ್ತಿದ್ಯಾ? ರಾಜಲಕ್ಷ್ಮಿ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಬಾರಮ್ಮ. ನಡಿಯಮ್ಮ. ಬಾ. ಅಮ್ಮ 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 ನಿಧಾನಕ್ಕೆ ತಡ್ಕೊಳ್ಳೋ, ಸ್ವಲ್ಪ ತಡ್ಕೋ. ಅಮ್ಮ ಅಮ್ಮ ಹೀಗೆ ಏಟ್ ಮೇಲೆ ಏಟ್ ಮಾಡ್ಕೋತಿದ್ಯಲ್ಲೋ, ಏನೋ ನಿನ್ ಕರ್ಮ. ನಮ್ ಒಂದು ಪ್ಲಾನ್ ಕೂಡ ವರ್ಕ್ ಆಗ್ತಾ ಇಲ್ಲ. ಅಮ್ಮ ನಿಧಾನಕ್ಕಮ್ಮ. ಅಯ್ಯೋ, ಹೀಗೆ ಎಷ್ಟೊತ್ತು ಅಂತ ಕೈಗೆ ಎಣ್ಣೆ ಹಚ್ಚಿಸ್ಕೋತೀಯೋ? ನೆನ್ನೆ ಬಿದ್ದ ಏಟು ಕಡಿಮೆ ಆಗಿಲ್ವಾ? ಇದು ಹೊಸದಾಗಿ ಬಿದ್ದಿರೋ ಏಟು ಅತ್ತೆ, ಎಲ್ಲೋ ಬಿದ್ದಂತೆ. ಏನೋ ನನ್ನ ಮಗನ್ಗೆ ಇಂಥದ್ದೆಲ್ಲ ಆಗ್ತಾ ಇದೆ. ಅಷ್ಟಕ್ಕೂ ಎಲ್ಲಿ ಬಿದ್ದ್ಯೋ? ಹೇಗ್ ಬಿದ್ದೆ? ಹುಷಾರಾಗಿ ಓಡಾಡ್ಬೇಕು ಅಂತ ಗೊತ್ತಿಲ್ವಾ? ನಾನೇನಾದ್ರೂ ಬೇಕು ಅಂತ ಮಾಡ್ಕೊಂಡ? ಏನೋ ಗೊತ್ತಿಲ್ಲದೆ ಹಾಗಾಗೋಯ್ತು ಅಜ್ಜಿ. ಅನ್ಕೊಂಡೇ ಇರ್ಲಿಲ್ಲ ನಾನು. ನಾನೊಂದು ಅನ್ಕೊಂಡ್ರೆ ಅದು ಇನ್ನೊಂದೇ ಆಗೋಯ್ತು. ಏನಾಯ್ತು? ಹೇಗಾಯ್ತು? ಅವೆಲ್ಲ ಈಗ ಹೇಳಕ್ಕಾಗಲ್ಲ. ಅಮ್ಮ ನಿಧಾನಕ್ಕಮ್ಮ. ಈ ಎಣ್ಣೆ ಹಚ್ಚಿದ್ ಸಾಕು, ಆ ಸ್ಪ್ರೇನಾರು ಮಾಡು. ಆ ಇದು ಬಿದ್ದಿದ್ರಿಂದ ಆದ ಪೆಟ್ಟಲ್ಲ, ಯಾರೋ ಕೈ ತಿರುಗಿಸಿರ್ಬೇಕು. ನೆನ್ನೆ ಚಾವಟಿ ಏಟು, ಈಗ ಕೈ ತಿರ್ಸ್ಕೊಂಡ್ ಬಂದಿದ್ಯಾ. ಇಷ್ಟೆಲ್ಲ ಆದ್ರೂ ನಿನ್ನ ಬುದ್ಧಿನೇ ಬರಲ್ವಲ್ಲೋ? ಏನತ್ತೆ, ಈಗ್ಲೇ ನನ್ನ ಮಗ ವಿಲ ಅಂತ ಒದ್ದಾಡ್ತಾ ಇದ್ದಾನೆ, ನೀವಿನ್ನೂ ಏನೇನೋ ಅಂತೀರಲ್ಲ. ಆಡ್ಕೊಡೋದಕ್ಕೆ ಏನಿದೆ ಚಿಕ್ಕಿ? ಅಜ್ಜಿ ಹೇಳಿದ್ದೆ ಸರಿ ಅಲ್ವಾ? ಆದ್ರೂ ನಾವು ಬೈತೀವಿ ಅಂತ ಕೋಪ ಮಾಡ್ಕೊಳ್ಳೋ ಬದಲು ನಿಮ್ಮ ಮಗನಿಗೆ ಬುದ್ಧಿ ಹೇಳಿದ್ರೆ ನೋವು ಕಡಿಮೆ ಆಗತ್ತಲ್ವಾ? ಹೇಳು ಬ್ರದರ್, ಇಷ್ಟ ಬಂದಂಗೆ ಹೇಳು. ದೇವಾಂಶ್ ವೈದ್ಯ ಬರಕ್ಕೆ ಹೇಳು. ನಿನ್ ಜೊತೆಗೆ ಅವರು ಬೈದ್ಬಿಟ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಮತ್ತೆ ಅವ್ರು ಬಂದು ಸಪ್ರೇಟಾಗಿ ಬೈಯೋದು ಯಾಕೆ? ಅಬ್ಬಾ ಹೌದು, ನೀನು ತುಂಬಾನೇ ಅಮಾಯಕ. ಪಾಪ ಬಾಯಲ್ಲಿ ಬೆರಳಿಟ್ರು ಕಚ್ಚೋದಕ್ಕೆ ಬರಲ್ಲ. ಸುಮ್ಮನೆ ಎಲ್ಲರೂ ನಿನ್ನ ಆಡ್ಕೋತಾ ಇರ್ತಾರಲ್ವಾ? ಈ ಥರ ಚಿಕ್ಕ ಚಿಕ್ಕದಲ್ಲ, ಸರಿಯಾಗಿ ಒಂದು ದೊಡ್ಡದಾಗಿ ಏಟು ಬಿದ್ದರೆ ಅವಾಗ ದಾರಿಗೆ ಬರ್ತೀಯ. ಆಗ್ಲೂ ಬದಲಾಗ್ತಾನೆ ಅಂತ ನಂಗೆ ನಂಬಿಕೆ ಇಲ್ಲ. ಇವ್ರ ವಿಷಯ ಬಿಟ್ಬಿಡು. ರಾಜಗುರುಗಳು ಮನೆಗೆ ಬರ್ತಿದಾರಂತೆ, ಅದ್ರ ಏರ್ಪಾಟ್ ನೋಡು. ರಾಜಗುರು ಬರ್ತಿದಾರ? ಯಾವಾಗ? ಯುಗಾದಿ ದಿನ ಪಂಚಾಂಗ ಶ್ರವಣ ಮಾಡಿ ಆಗೋ ಒಳ್ಳೇದು ಕೆಟ್ಟೋದನ್ನ ನಮ್ಗೆಲ್ಲ ಹೇಳ್ತಾರೆ. ಏನಾಯ್ತು? ನೋವು ಅಜ್ಜಿ, ನೋವು. ನಿಧಾನವಾಗಿ ಹಚ್ಚು ಸುವರ್ಣ. ನಿಧಾನಕ್ಕೆ ಹಚ್ತಿದ್ದೀನಿ ಅತ್ತೆ. ಔಷಧಿ ಹಚ್ಚಿದ್ರೂ ನೋವೇ, ಹಚ್ಚದೇ ಇದ್ರೂ ನೋವೇ. ಅದನ್ನೇ ನರ್ಕ ಅನ್ನೋದು. ಅಲ್ಲ ಅಜ್ಜಿ, ಅವರು ಹಿಮಾಲಯಕ್ಕೆ ಹೋಗಿದ್ರಲ್ವಾ? ಯುಗಾದಿ ಹಬ್ಬದ ದಿವಸ ಬರ್ತಾರಂತೂ. ನಮ್ಮ ಮನೇಲಿ ನಡೀತಿರೋದನ್ನೆಲ್ಲ ತಿಳ್ಕೊಂಡು ಭವಿಷ್ಯ ಹೇಳೋದಿಕ್ಕಂತಾನೆ ಬರ್ತಾ ಇದ್ದಾರೆ. ಭವಿಷ್ಯವಾಣಿನ ಹೇಳ್ತಾರ? ಅವ್ರು ಹೇಳಿರೋದು ಇಲ್ಲಿವರೆಗೂ ಸುಳ್ಳಾಗಿಲ್ಲ. ಇಲ್ಲ ಲಕ್ಕಿ, ಹೇಳಿದ್ದು ಅಕ್ಷರ ಸಹಿತ ಆಗಿದೆ. ಹಾಗಾದ್ರೆ ಬರ್ಲಿ ಅಜ್ಜಿ. ಅವ್ರು ಬಂದು ನಿಜ ಹೇಳಿದ ಮೇಲೆ ಮನೇಲಿರೋರು ಒಂದಷ್ಟು ಜನರ ಬಾಯಿ ಮುಚ್ಚುತ್ತೆ.